ಭೂಮಿಯಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮದ ರಕ್ಷಣೆಗಾಗಿ ಅವತರಿಸಿದ ಶ್ರೀಕೃಷ್ಣ ಪರಮಾತ್ಮ ಏನೇ ಕಾಲ ಬದಲಾದರೂ ಅಂತಿಮ ಜಯ ಧರ್ಮಕ್ಕೆ ಮಾತ್ರ ಎಂಬುದನ್ನು ಅರಿತು ಪ್ರತಿಯೊಬ್ಬರೂ ಧರ್ಮ ನ್ಯಾಯದ ಹಾದಿಯಲ್ಲಿ ಸಾಗಿದರೆ ದೇಶಕ್ಕೆ ಮನುಕುಲಕ್ಕೆ ಶಾಂತಿ ಎಂದು ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಅರಸೀಕೆರೆ ಶಾಸಕ ಕೆ.ಎಂ. ಶಿವಲಿಂಗೇಗೌಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅರಸೀಕೆರೆಯ ಪ್ರಸಿದ್ಧ ಮಾಲೆಕಲ್ಲು ತಿರುಪತಿ ಅಮರಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದ ಅರಸೀಕೆರೆ ತಾಲೂಕು ಯಾದವ ಸಂಘವು ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಾರಂಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನ ನೀಡಿ ಮಾತನಾಡಿದ ಕೆ.ಎಂ. ಶಿವಲಿಂಗೇಗೌಡ, ಗೊಲ್ಲ ಸಮಾಜವು ಪ್ರಾಮಾಣಿಕ ಹಾಗೂ ದೈವವನ್ನು ನಂಬಿ ಸರಳ ಜೀವನ ನಡೆಸುತ್ತಿರುವ ಜನಾಂಗ. ಈ ಸಮಾಜದ ಮುಖಂಡರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಸುತ್ತಿರುವುದು ಮುಂದೆ ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿಸಲು ಉತ್ತೇಜನ ನೀಡಿದಂತಾಗುತ್ತದೆ. ಸಂಘವು ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಒಳ್ಳೆಯ ಕಾರ್ಯ. ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಿ ದೇಶದ ಸತ್ಪ್ರಜೆಗಳನ್ನು ರೂಪಿಸುವುದು ಪೋಷಕರ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಮಾಜದಿಂದ ಚುನಾಯಿತ ಪ್ರತಿನಿಧಿಗಳಾದ ಡುಮ್ಮಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಜಯ್, ಶ್ರೀಮತಿ ಚಂದ್ರಮ್ಮ ಅಜ್ಜಪ್ಪ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎನ್.ಟಿ. ವಸಂತಕುಮಾರ್, ಶ್ರೀಮತಿ ಕಮಲಮ್ಮ ಚಂದ್ರೇಗೌಡ, ದೊಡ್ಡ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಇವರನ್ನು ಜಿಲ್ಲಾ ಅಧ್ಯಕ್ಷರಾದ ಮಹಾಲಿಂಗಪ್ಪ ಹಾಗೂ ರಾಘವನ್ ರವರು ಸನ್ಮಾನಿಸಿದರು. ಈ ಸಮಾರಂಭದಲ್ಲಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಾಜಣ್ಣ, ಅರಸೀಕೆರೆ ನಗರಸಭಾಧ್ಯಕ್ಷರಾದ ಎನ್. ಸಮೀವುಲ್ಲಾ, ಉಪಾಧ್ಯಕ್ಷರಾದ ಮನೋಹರ್, ಹಗ್ಗುಂದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗಿರೀಶ್, ಹಾಸನ ಜಿಲ್ಲಾ ಯಾದವ ಸಂಘದ ಉಪಾಧ್ಯಕ್ಷರಾದ ಜವನಪ್ಪ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಮಾಜಿ ಬಸವಲಿಂಗಪ್ಪ ಮಾಡಾಳು, ಪಾಪಣ್ಣ, ಉಪಾಧ್ಯಕ್ಷರಾದ ಎನ್. ಚಂದ್ರಶೇಖರ್, ಬ್ಯಾಡ್ರಳ್ಳಿ ಅಂಗಡಿ ರಂಗಪ್ಪ, ಕಾರ್ಯದರ್ಶಿಗಳಾದ ಮಲ್ಲಯ್ಯ, ಸಂಘಟನಾ ಕಾರ್ಯದರ್ಶಿಗಳಾದ ಗೋಪಾಲಪುರ ರಂಗಸ್ವಾಮಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಪಿ. ಮೂರ್ತಣ್ಣ, ತಾಲೂಕು ಯಾದವ ಯುವ ಸೇನೆ ಅಧ್ಯಕ್ಷರಾದ ಶಶಿ ಯಾದವ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜ್, ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯರಾಮ್, ಸೋಮಶೇಖರ್, ಗುತ್ತಿಗೆದಾರರಾದ ತಿಮ್ಮಪ್ಪ, ಹಗ್ಗುಂದ ರಾಜಶೇಖರ್, ನಾಗರಾಜು, ಚಿಕ್ಕೂರು ಪರಮೇಶ್, ಕಾಂತರಾಜು, ಆದಿಹಳ್ಳಿ ರವಿ, ತಳಲೂರು ಸಿದ್ದೇಶ್, ಕೆಲ್ಲಂಗೆರೆ ಡೀಲ್ ಮಂಜು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಬಾಲಕೃಷ್ಣಜಿ. ಪತ್ರಕರ್ತರು ಶ್ರೀಕೃಷ್ಣ ವಿಭಾಗಕ್ಕೆ ಮಾಲಿಕಪ್ಪ ಮತ್ತು ರಘು ಜಿಲ್ಲಾಧ್ಯಕ್ಷರು ಅವರು ಒಂದು ಶಾಸಕರ ಜೊತೆ ಒಂದು ತಾಲೂಕಿನ ಮತ್ತೊಂದು ಭಗವಂತನ ಪಾದಕ್ಕೆ ಪುಷ್ಪವನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತಕ್ಕಂಥ ಆಶಾಭಾವನೆಯನ್ನು ಎಲ್ಲ ಮುಖಂಡರುಗಳು ಪ್ರಸ್ತಾಪ ಮಾಡಿದರು. ಇಲ್ಲಿ ಮಾತನಾಡ್ತಕ್ಕಂಥವ್ರು ಹೇಳಿ ಮಾತನಾಡ್ತಕ್ಕಂಥ ಸಂದರ್ಭ ಅಲ್ಲಿ ಈ ರೀತಿ ಇನ್ನು ದುಡ್ಡು ಕೊಡಿ, ಸೈಟ್ ಕೊಡಿ ಅನ್ನೋದ್ರಲ್ಲಿ ಇದ್ದಾರೆ. ನಾನು ಒಂದು 50 ದಿವಸ ಅಧ್ಯಕ್ಷರು ಕೇಳಿರ್ತೇನೆ. ಅಧ್ಯಕ್ಷರು ಒಬ್ಬನೇ ಕೇಳಿಸ್ತಾರೆ, ಯಾವಾಗ ಶುರು ಮಾಡ್ತೀವಿ, ನೀವೇ ಶುರು ಮಾಡ್ತೀರ ಸಮಾಜದಿಂದ? ಯಾಕೆಂದ್ರೆ 1 ಕೋಟಿ ರೂಪಾಯಿ ಹಣ ಆಗಿದೆ. ಸೈಟ್ಗೆ ಎಷ್ಟು ಕೊಡ್ತಾರೆ ಎಲ್ಲ ಇಲ್ಲಿ ಹೇಳ್ಕೋಬೇಕಾದ ಅವಶ್ಯಕತೆ ಇಲ್ಲ, ಅದು ಭಗವಂತನಿಗೆ. ಆ 1 ಕೋಟಿ ರೂಪಾಯಿ ಹಣವನ್ನ ನೀವು ಸ್ವತಃ ಮಾಡ್ತಿರೋ, ಇಲ್ಲ ಲ್ಯಾಂಡ್ ಕೊಡ್ತಿರೋ, ಇಲ್ಲ ಕಂಟ್ರಾಕ್ಟ್ರಿಗೆ ಕೊಡ್ತಿರೋ, ನಾನು ಕೊಡಕ್ಕೆ ಹೋಗಕ್ಕಾಗೋದಿಲ್ಲ. ನಾವು ಒಂದು ದಿವಸ ಒಂದು ಕಾಯಕ್ಕಾಗೋದಿಲ್ಲ. ನೀವು ಶುರು ಮಾಡಿಸಿ. ಅದರ ರೆಕಾರ್ಡೆಲ್ಲ ಖಾತೆ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತು. ಹೋಗಿ ಭೂಮಿ ಪೂಜೆನೂ ಆಗಿದೆ, ಪಾಯ ತೆಗೆದು ಬಾಕಿ. ಅದು ನಾಳೆನೆ ಹೋಗಿ ದುಡ್ಡು ರೆಡಿ, ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರ, ಕೆಲಸ ಮಾಡೋದು. 1 ಕೋಟಿ ಆದ್ಮೇಲೆ ಏನ್ ಮಾಡೋದು ಅನ್ನೋ ಸಮಸ್ಯೆ. 1 ಕೋಟಿ ಮುಗಿಯಲ್ಲ, 2 ಕೋಟಿ
2 ಕೋಟಿ 3 ಕೋಟಿ ಪ್ರಶ್ನೆ. ಈ ಸಿವಿಲಿಯವರ ರಾಜಕಾರಣದಲ್ಲಿರೋದ್ರಿಂದ ನೀವು ಆ ಭವನವನ್ನು ಕಟ್ಟಬೇಕು. ನಮ್ಮ ಅಧ್ಯಕ್ಷರು ಹೇಳಿದ್ರು 3 ಕೋಟಿ ಆಗುತ್ತೋ ಎಷ್ಟು ಕೋಟಿ ಆಗುತ್ತೋ ಅದನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಉಂಟು. ಅರಸೀಕೆರೆಯಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಸಮಾಜಗಳ ಕ್ಷೇತ್ರಗಳಿದಾವೋ ಆ ರೀತಿ ನೀವು ಒಂದು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ. ಬಡವಾಳ ಸಮಾಜ ಕೊಟ್ಟೆ, ಅವರು ಮುಂದೆ ಬಂದಿಲ್ಲ, ಅವರು ಇನ್ನೂ ಬರ್ತಾ ಬಂದಾಗ ಕುರುಬ ಸಮಾಜಕ್ಕೆ ಕೊಟ್ಟಿದ್ದಾರೆ. ಹೀಗೆ 4-5 ಸಮಾಜಗಳಿಗೆ ಭೂಮಿಯನ್ನು ಕೊಟ್ಟಿದ್ದೇವೆ. ಮಾಡ್ತೀವಿ. ಯಾಕೆ ನನಗೆ 2-3 ಸಾರಿ 2 ತರ ಭೂಮಿ ಬರುತ್ತೆ. ಇಲ್ಲೇ ತಿರುಪತಿ ನದಿ ಹತ್ರನೇ ಆಗ್ಬೇಕು. ನನಗೆ ತಿರುಪತಿ ಹತ್ರ ತೆಗೆದು ನಂದು 5 ಲಕ್ಷ ರೂಪಾಯಿ ದುಡ್ಡು ಅದು ಬರಲಿಲ್ಲ. ಅದಾದ್ಮೇಲೆ ಮತ್ತೆ ಅದು ಹಳೆ ಕಟ್ಟಡ ಇದೆಯಲ್ಲ ಅಲ್ಲೇ ಬೇಕು. ಹಳೆ ಕಟ್ಟಡದ ಹತ್ರ ಮತ್ತೆ ಅಡ್ವಾನ್ಸ್ ಕೊಟ್ಟು ಅವರು ಕೊಟ್ಟರು ಇಲ್ಲ ಗೊತ್ತಲ್ಲ, ಅದು ಗೊತ್ತಲ್ಲ ಬರ್ತೀವಿ. ಅದಕ್ಕೂ ದುಡ್ಡು ಕೊಟ್ಟು ಇಷ್ಟು ಅಂತ ಮಾತಾಡಿ ಕೊಟ್ಟರೆ ಕೊಟ್ಟು ಈ ಒಳ್ಳೇದು ಕೊಟ್ಟಿದ್ವಿ, ಇದು ಕಟ್ಟಿಡಂತಾನೆ